ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಸೋಮವಾರಕ್ಕೆ ಎಷ್ಟೋ ಜನ ಕಾದ್ಕೊಂಡಿರ್ತಾರೆ ಶಿವಸ್ವಾಮಿಯ ಭಕ್ತಾದಿಗಳು. ಯಾಕಂದರೆ ಶಿವಸ್ವಾಮಿ ಬಂದು ಅಭಿಷೇಕ ಪ್ರಿಯ. ನಿಮಗೇನಾದರೂ ಹತ್ತಿರದಲ್ಲೇ ಆಲಯಗಳಿದ್ದರೆ ಸೋಮವಾರದ ದಿನಗಳಲ್ಲಿ ಹೋಗಿ ನೀವೇ ಅಭಿಷೇಕವನ್ನು ಮಾಡ್ಕೊಂಡು ಬನ್ನಿ ಸ್ನೇಹಿತರೆ. ನಿಮ್ಮ ಶಕ್ತಿಯ ಅನುಸಾರ ನೀವು ಯಾವುದೇ ರೀತಿಯಾದಂಥ ಅಭಿಷೇಕ ಮಾಡ್ಕೊಂಡು ಬಂದರೂ ಕೂಡ ಭಗವಂತನ ಅನುಗ್ರಹ ಅನ್ನೋದು ಸಿಗುತ್ತೆ. ನಮಗೆ ಪಂಚಾಮೃತ ಅಭಿಷೇಕ ಇದೆ, ಜಲಾಭಿಷೇಕ ಇದೆ, ಹಾಗೂ ಹಾಲಿನ ಅಭಿಷೇಕ ಇದೆ. ನೀವು ಇದು ಯಾವುದು ಸಾಧ್ಯ ಆಗುತ್ತೋ ಅದನ್ನು ಮಾಡ್ಕೊಂಡು ಬರಬಹುದು. ಮುಖ್ಯವಾಗಿ ನಾವು ಯಾವುದೂ ಇಲ್ಲ ಅಂತ ಹೇಳಿದ್ರೂ ಜಲಾಭಿಷೇಕ ಮಾಡ್ಕೊಂಡು ಬಂದರೂ ಕೂಡ ಭಗವಂತನ ಅನುಗ್ರಹ ಅನ್ನೋದು ಸಿಗುತ್ತೆ. ವರ್ಕಿಂಗ್ ಡೇಗಳಲ್ಲಿ ಫಸ್ಟ್ ಡೇ ಸೋಮವಾರ ಅಂದ ತಕ್ಷಣ ತುಂಬ ಒತ್ತಡ ಅನ್ನೋದು ಇರುತ್ತೆ. ಯಾಕಂದರೆ ಶನಿವಾರ ಹಾಗೂ ಭಾನುವಾರ ಅನ್ನುವಂಥದ್ದು ಸ್ವಲ್ಪ ನಾವು ಮಕ್ಕಳಿಗೆ ಆಗಿರಬಹುದು ಅಥವಾ ಹಿರಿಯರಿಗೆ ಎಲ್ರಿಗೂ ಒಂದು ಏನೋ ವಿರಾಮ, ಲೀವು ಅಂತ ಅಂದ್ಬಿಟ್ಟು ಸ್ವಲ್ಪ ಒಂದು ಕೆಲಸಗಳಲ್ಲಿ ಹಿಂದೆ ಬಿದ್ದುಬಿಟ್ಟಿರ್ತೀವಿ. ಆ 2 ದಿನಗಳಲ್ಲಿ ಮತ್ತೆ ಆ್ಯಕ್ಟಿವ್ ಆಗಬೇಕು ಅಂದರೆ ಒತ್ತಡ ಜಾಸ್ತಿ. ಕೆಲಸ, ಮಕ್ಕಳನ್ನ ಕಳಿಸ್ಬೇಕು, ಗಂಡನ ಕಳಿಸ್ಬೇಕು, ಅವರು ಹೋಗಬೇಕು, ಅಷ್ಟು ಒಳಗಡೆ ಎಲ್ಲ ಕೆಲಸಗಳನ್ನು ಕೂಡ ಮಾಡಬೇಕು ಅನ್ನುವಂಥ ಪ್ರೆಷರ್ ಇರೋದರಿಂದ ಸೋಮವಾರ ಜಾಸ್ತಿನೇ ತಲೆನೋವು ಅನ್ನೋದು ಇರುತ್ತೆ. ಆ ದಿನ ಸಲೀಸಾಗಿ ನಮಗೆ ಈ ವರ್ಕಿಂಗ್ ಡೇ ಅನ್ನೋದು ಏನಕ್ಕೆ ಈ ರೀತಿ ಹೇಳ್ತಾ ಇದ್ದೀನಿ ಅಂದರೆ, ವಾರ ಪೂರ್ತಿ ನಾವು ಅಷ್ಟೇ ಖುಷಿಯಾಗಿ ನೆಮ್ಮದಿಯಾಗಿ ಲವಲವಿಕೆಯಿಂದ ಜೀವನ ಮಾಡೋದಕ್ಕೆ ಸಲೀಸಾಗಿ ಈ ದಿನವನ್ನು ನಾವು ಈ ಪರಿಹಾರಗಳ ಮುಖಾಂತರ ಮಾಡಿಕೊಂಡಾಗ ನಮ್ಮ ಹಣಕಾಸಿನ ಸಮಸ್ಯೆಗಳಿರಬಹುದು, ನಮ್ಮ ಜೀವನ ಶೈಲಿಯಲ್ಲಿ ಆಗ್ತಾ ಇರುವಂಥ ಏರುಪೇರುಗಳು ಯಾವುದೇ ರೀತಿಯಾಗಿ ಇರಬಹುದು, ಅವುಗಳನ್ನು ಹೋಗಲಾಡಿಸುವಂಥ ಶಕ್ತಿ ಈ ದಿನ ಹಚ್ಚುವಂಥ ದೀಪಾರಾಧನೆ ಮಾಡುವಂಥ ಪರಿಹಾರ ಹೊಸ್ತಿಲ ಹತ್ರ ಇದನ್ನು ಚೆಲ್ಲಿಕೊಂಡ್ರೆ ಸಾಕಾಗುತ್ತೆ. ಶಿವಸ್ವಾಮಿಗೆ ಯಾವಾಗಲೂ ಅಷ್ಟೇ ದೋಷಗಳು ಮುಕ್ತಿ ಹೊಂದಬೇಕು ದೋಷಗಳಿಂದ ಅನ್ನುವಂಥವರು ನಾವು ದೀಪ ಹಚ್ತೀವಿ ನೋಡಿ. ಆಗ ನೀವು ₹1 ಕಾಯಿನನ್ನು ತೊಳೆದು ಬಿಟ್ಟಿದ್ದೆ ಅದ್ರ ಒಳಗಡೆ ಹಾಕಿ ಸ್ನೇಹಿತರೆ. ದೀಪಕ್ಕೆ ಹಾಕಿದಾಗ ಇರುವಂಥ ಎಷ್ಟೋ ದೋಷಗಳು, ಮುಖ್ಯವಾಗಿ ಧನದ ದ್ವಾರಗಳು ಅನ್ನುವಂಥದ್ದು ತೆರೆದುಕೊಳ್ಳುತ್ತೆ. ಧನಾಕರ್ಷಣೆ ಅನ್ನೋದಾಗುತ್ತೆ. ಯಾವುದೇ ಕಡೆಯಿಂದನೂ ₹1 ನಮಗೆ ಬರೋದೇ ಇಲ್ಲ ಅಂತ ಅಂದ್ಕೊಳ್ತೀವಿ. ಆ ಥರ ನಾವು ಅಂದುಕೊಂಡಾಗಲೇ ನಮಗೆ ನಮ್ಮ ಸಮಯ ಚೆನ್ನಾಗಿದೆ ಅಂತ ಹೇಳಿದ್ರೆ ಅದೃಷ್ಟದ ರೂಪದಲ್ಲಿ ಯಾವುದೋ ಒಂದು ಕಡೆ ನಮಗೆ ಆಕಸ್ಮಿಕವಾಗಿ ಧನ ಅನ್ನೋದು ಬರುತ್ತೆ, ಹಣ ಹುಡುಕೊಂಡು ಬರುತ್ತೆ. ಅಷ್ಟೊಂದು ಶಕ್ತಿ ಈ ದೀಪಾರಾಧನೆಗಳಿಗೆ ಇದೆ. ಅಂದರೆ ನಾವು ದೀಪ ಹಚ್ಚಿದಾಗ ಈ ವಸ್ತುಗಳು ಹಾಕ್ತೀವಿ ನೋಡಿ, ₹1 ಹೇಳಿದೆ ಅದನ್ನು ಹಾಕಿ. ಇಲ್ಲಾಂದರೆ ನಮ್ಮ ಮನೆಯಲ್ಲಿ ಯಾರಿಗೆ ಮನಸ್ಸೇ ಚೆನ್ನಾಗಿಲ್ಲ ಇರುವಂಥ ಸದಸ್ಯರಿಗೆ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಆಲೋಚನೆ ಮಾಡ್ತಾರೆ ಅಂತ ಹೇಳಿದ್ರೆ ಲವಂಗವನ್ನು ಹಾಕಿ. ನಾವು ಮಾಡುವಂಥ ಆಲೋಚನೆ ಅಥವಾ ನಮಗೆ ಇರುವಂಥ ಗ್ರಹದೋಷಗಳ ಏನೇ ಒಂದು ಸಮಸ್ಯೆಗಳಿದ್ದರೂ ಕೂಡ ಆ ದೋಷಗಳನ್ನು ನಿವಾರಣೆ ಹೊಂದೋದಕ್ಕೂ ಕೂಡ ಲವಂಗ ಕೆಲಸ ಮಾಡುತ್ತೆ. ಒಂದೊಂದು ಲವಂಗ ಹಾಕಿದ್ರೆ ಸಾಕಾಗುತ್ತೆ, ಮೊಗ್ಗಿರಬೇಕು ಅಷ್ಟೇ. ಇನ್ನು ಲಕ್ಷ್ಮೀ ದೇವಿಯನ್ನು ನಾವು ಒಲಿಸ್ಕೊಳ್ಬೇಕು ಅಂದರೆ, ದುಡ್ಡನ್ನು ನಮ್ಮ ಕಡೆ ಸೆಳೆದುಕೊಂಡು ಬರಬೇಕು ಅಂದರೆ ನೀವು ಏಲಕ್ಕಿಯನ್ನು ಹಾಕಬೇಕು. ಹಸಿರಾಗಿ ಇರುವಂಥ ಏಲಕ್ಕಿ ಸೋಮವಾರಕ್ಕೆ ಅಷ್ಟು ಪ್ರಾಧಾನ್ಯವಾಗಿದೆ. ಪ್ರದೋಷದ ಸಮಯದಲ್ಲಿ ಮಾಡ್ಕೊಳ್ಳಿ ಸ್ನೇಹಿತರೆ, ತೊಂದರೆನೇ ಇಲ್ಲ. ಸಂಜೆ 6 ಗಂಟೆಯಿಂದ 7 ಗಂಟೆ ಒಳಗಡೆ ಕೂಡ ನೀವು ಮಾಡ್ಕೊಳ್ಬಹುದು. ಈ ದಿನ ಈ ರೀತಿ ದೀಪಾರಾಧನೆಗಳು ಎಲ್ಲವನ್ನೂ ಒಂದೇ ಸರಿ ಹಾಕೋದಕ್ಕೆ ಹೋಗಬೇಡಿ. ಇದರಲ್ಲಿ ನಿಮಗೆ ಯಾವುದು ಅನುಕೂಲ ಆಗುತ್ತೆ ಅಥವಾ ನಿಮಗೆ ಯಾವುದು ಸಮಸ್ಯೆ ಇರುತ್ತೆ ನೋಡಿ ಅದನ್ನು ಹಾಕ್ಕೊಳ್ಳಿ. ಇನ್ನೂ ಜಾಸ್ತಿ ಕಷ್ಟಗಳು ತುಂಬಾ ಇದೆಯಪ್ಪ ನಮಗೆ ಅಂತ ಹೇಳಿದರೆ ಅಂತಹವರು ತಪ್ಪದೆ ನೀವೇನಾದರೂ ಶಿವಾಲಯಕ್ಕೆ ಹೋಗಿದ್ರೆ ಬಿಲ್ವ ಪತ್ರೆಯನ್ನು ಅಲ್ಲಿಂದ ತಗೊಂಡು ಬಂದಿದ್ದರೆ ಅದರ ಮೇಲೆ ಗಂಧದಿಂದ ಓಂ ಅಂತ ಬರೆದು ಶಿವಸ್ವಾಮಿಯ ಫೋಟೋ ಹಿಂದೆ ಇಟ್ಟು ಸಂಕಲ್ಪ ಮಾಡಿಕೊಂಡು ಕೇಳ್ಕೊಳ್ಳಿ. ನಮಗಿರುವಂಥ ಸಮಸ್ಯೆಗಳು, ದುಡ್ಡು ಕಾಸಿಗಾಗಿ ಒದ್ದಾಡ್ತಾ ಇದ್ದೀವಿ, ಇವತ್ತಾಗ್ಬಿಡುತ್ತೆ, ಈ ಕ್ಷಣಕ್ಕಾಗ್ಬಿಡುತ್ತೆ ಅಂತ ಅಂದ್ಕೊಂಡ್ವಿ, ಆಗ್ತಾನೇ ಇಲ್ಲ ಅಂತಂದ್ಬಿಟ್ಟು ತುಂಬ ಕಷ್ಟಪಡ್ತಾ ಇರುವಂಥವ್ರಿಗೆ ಬಿಲ್ವ ಪತ್ರೆಯ ಪರಿಹಾರ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಫೋಟೋ ಹಿಂದೆ ಇಟ್ಟು ಕೇಳಿಕೊಂಡು ತದನಂತರ ಅದನ್ನು ನಿಮ್ಮ ಬೀರುವಿನಲ್ಲಿ ಇಟ್ಕೊಳ್ಳಿ 1 ವಾರ. ತದನಂತರ ಅದನ್ನು ತೆಗೆದು ಎಲ್ಲಾದರೂ ಹರಿಯುವ ನೀರು, ಗಿಡಗಳ ಹತ್ರ
ಹಚ್ಚ ಹಸಿರು ಗಿಡಗಳ ಹತ್ರ ಹಾಕಬೇಕು. ಇನ್ನು ಈ ಪರಿಹಾರ ಮಾಡ್ಕೊಳ್ಳಿ. ಹೊಸ್ತಿಲ ಮೇಲೆ ಇದನ್ನು ಚೆಲ್ಲಿ, ಮನೆಯೊಳಗಡೆ ಇದನ್ನು ಚೆಲ್ಲಿ, ನಿಮ್ಮ ಮನೆಯ ಸುತ್ತು ನಿಮಗೆ ಇಂಡಿವಿಜುವಲ್ ಆಗಿ ಮನೆ ಇದೆ ಅಂತ ಹೇಳಿದ್ರೆ ನಿಮ್ಮ ಕಾಂಪೌಂಡ್ ಇರುತ್ತಲ್ವ ಅದರ ಸುತ್ತು ಇದನ್ನು ನೀವು ಸ್ವಲ್ಪನೇ ಪ್ರೋಕ್ಷಣೆ ಮಾಡಿ. ಯಾವಾಗಲೂ ನಕಾರಾತ್ಮಕ ಶಕ್ತಿಗಳು ಅನ್ನುವಂಥದ್ದು ನಮ್ಮ ಮನೆ ಒಳಗಡೆ ಪ್ರವೇಶ ಮಾಡಬೇಕು ಅಂದರೆ ಹೊಸ್ತಿಲಿನ ಮುಖಾಂತರನೇ ಪ್ರವೇಶ ಆಗುವಂಥದ್ದು. ಅಂದರೆ ನಾವು ಕೆಲಸಕ್ಕೆ ಹೋಗಿ ಬರುವಾಗ, ಹೊರಗಡೆಯಿಂದ ಹೋಗಿ ಬರುವಾಗ ಯಾರಾದರೂ ನಮ್ಮ ಮನೆಗೆ ಹೊರಗಡೆಯಿಂದ ಬರ್ತಾರಲ್ವ ಅವ್ರ ಕಡೆಯಿಂದನೂ ನೆಗೆಟಿವ್ ಅನ್ನುವಂಥದ್ದು ಜಾಸ್ತಿ ಬರುತ್ತೆ. ಪಾಸಿಟಿವು ಬರೋದು ಸ್ವಲ್ಪ ಲೇಟು. ಯಾಕಂದರೆ ಕಷ್ಟ ಅನ್ನುವಂಥದ್ದೇ ಫಾಸ್ಟಾಗಿ ಬರೋದು. ಸುಖ ಅನ್ನುವಂಥದ್ದು ಒಂದು ಸಾರಿ ಬಂದಿದೆ ಅದೃಷ್ಟದ ರೂಪದಲ್ಲಿ ಅಂದರೆ ಮತ್ತೆ ಮತ್ತೆ ಬರ್ತಾನೇ ಇರುತ್ತೆ. ಅದಕ್ಕೆ ನೆಗೆಟಿವೇ ಯಾಕೆ ಅಷ್ಟು ಬೇಗ ಅಟ್ರ್ಯಾಕ್ಟ್ ಆಗುತ್ತೆ ಅನ್ನೋದು ನಿಮ್ಗೆ ಅರ್ಥ ಆಗಿರುತ್ತೆ. ಅದನ್ನು ಹೋಗ್ಲಾಡ್ಸೋದಕ್ಕೆ ಅಂತಲೇ ಈ ಪರಿಹಾರಗಳು ಸದಾ ಕಾಲ ನಾವು ಮಾಡ್ಕೊಳ್ತಾ ಇರಬೇಕು. ಯಾಕಂದರೆ ನಾವು ಪ್ರತಿನಿತ್ಯ ಹೊರಗಡೆ ಹೋಗ್ತೀವಿ ಬರ್ತೀವಿ, ನಮ್ಮ ಮೇಲೆ ಎಷ್ಟೋ ಜನರ ಕಣ್ಣು ಬಿದ್ದಿರುತ್ತೆ. ನಮ್ಮವರು ಕೂಡ ನಮ್ಮನ್ನು ನೋಡಿ ಅಸೂಯೆ ಪಟ್ಕೊಳ್ತಾ ಇರ್ತಾರೆ. ಸ್ವಲ್ಪ ನೀರಲ್ಲಿ ಹಾಲನ್ನು ಮಿಕ್ಸ್ ಮಾಡಿ, ಹಸು ಹಾಲನ್ನು ಮಿಕ್ಸ್ ಮಾಡೋದು ತುಂಬ ಶ್ರೇಯಸ್ಕರ. ನಿಮ್ಮ ಮನೆಯಲ್ಲಿ ಯಾವುದಿರುತ್ತೋ ಅದನ್ನು ನೋಡಿ ಮಿಕ್ಸ್ ಮಾಡಿ, ಸ್ವಲ್ಪ ಗಂಧ ಹಾಗೂ ಕುಂಕುಮ, ಸ್ವಲ್ಪ ಸಾಸಿವೆ ತಗೊಳ್ಬೇಕು. ಪರ್ಫ್ಯೂಮ್ ಇದ್ದರೆ ತಗೊಳ್ಳಿ. 2 ತುಳಸಿ ದಳಗಳನ್ನು ತಗೊಳ್ಳಿ. ಇದರಲ್ಲಿ ತಿಳಿಸಿರುವಂಥ ಒಂದೊಂದು ವಸ್ತುವಿಗೂ ಕೂಡ ಮುಖ್ಯವಾಗಿ ಸಾಸಿವೆ ಅನ್ನುವಂಥದ್ದು ಯಾವುದೇ ರೀತಿಯ ಕೆಟ್ಟ ಶಕ್ತಿಗಳಿದ್ದರೂ ಕೂಡ ಅದನ್ನು ಅಬ್ಸರ್ವ್ ಮಾಡುತ್ತೆ, ನಕಾರಾತ್ಮಕ ಶಕ್ತಿಗಳನ್ನು ದೂರ ಮಾಡುತ್ತೆ. ನಮ್ಮ ಮೇಲೆ ಯಾರು ಎಷ್ಟು ಜನ ಕೆಟ್ಟದಾಗಿ ಮಾತಾಡ್ತಾಯಿದ್ರು ಅದರಿಂದ ನರದೃಷ್ಟಿ ಅನ್ನುವಂಥದ್ದನ್ನು ತೆಗೆದು ಬಿಸಾಕುವಂಥ ಕೆಲಸ ನಿಮಿಷಗಳಲ್ಲೇ ಸಾಸಿವೆ ಮಾಡುತ್ತೆ. ಅದಕ್ಕೆ ಇನ್ನು ಮಿಕ್ಕಿದ ಈ ಸುಗಂಧ ಭರಿತವಾದ ವಸ್ತುಗಳೆಲ್ಲವೂ ಕೂಡ ಲಕ್ಷ್ಮೀ ದೇವಿಯನ್ನು ತಾಯಿ ನಮ್ಮ ಮನೆಗೆ ಬಂದು ನೆಲೆಸಮ್ಮ ಅಂತ ಕೇಳ್ಕೊಳ್ಳೋದಕ್ಕೆ ತಾಯಿ ಯಾವಾಗಲೂ ಅಷ್ಟೇ ತುಂಬ ಶ್ರದ್ಧೆ, ಭಕ್ತಿ, ನಂಬಿಕೆ ಹಾಗೂ ತುಂಬಾ ಸುಗಂಧ ಭರಿತವಾದ ವಸ್ತುಗಳು ಎಲ್ಲಿರುತ್ತೋ ಆ ಜಾಗದಲ್ಲಿ ಸದಾ ಕಾಲ ತಾಯಿ ನೆಲೆಸ್ತಾಳೆ. ಇವುಗಳನ್ನೆಲ್ಲ ಮಿಕ್ಸ್ ಮಾಡಿ ಒಂದು ಶಕ್ತಿದಾಯಕವಾದ ನೀರಾಗುತ್ತೆ. ಇದನ್ನು ನೀವು ಮನೆ ಬಾಗಿಲತ್ರ ಪ್ರೋಕ್ಷಣೆ ಮಾಡಿ, ನಿಮ್ಮ ಮನೆಯ ಸುತ್ತ ಪ್ರೋಕ್ಷಣೆ ಮಾಡಿ, ಎಷ್ಟು ಜಾಗ ಇರುತ್ತೋ ಅಷ್ಟು ಜಾಗದಲ್ಲೆಲ್ಲವೂ ಕೂಡ ಇದನ್ನೆಲ್ಲವೂ ಪ್ರೋಕ್ಷಣೆ ಮಾಡಿದಾಗ ತುಂಬಾ ಪಾಸಿಟಿವ್ ವೈಬ್ಸ್ ಅನ್ನೋದು ನಿಮ್ಮ ಮನೆಗೆ ಬರುತ್ತೆ.